ಎಲ್ಲರೂ ಹೇಗಿದ್ದೀರಾ? ಸ್ಯಾಟರ್ಡೆ ಹಾಫ್ ಡೇ, ಅದರಲ್ಲೂ ಸ್ಕೂಲ್ ಹಾಫ್ ಡೇ ಆಗ್ಬಿಟ್ಟಿದೆ. ಸ್ಟ್ಯಾಂಡರ್ಡ್ ಅವ್ರ ಹೆಸರು? 4th ಸ್ಟ್ಯಾಂಡರ್ಡ್. ವೆರಿ ಗುಡ್. 31. 5th ಅವರು? ಓ, 5th ಅವ್ರದ್ದು ಸ್ವಲ್ಪ ಜಾಸ್ತಿ ಜನ ಇದಾರಲ್ಲ, ವಾಯ್ಸ್ ಜಾಸ್ತಿ ಇದೆ. ನಿಮ್ಮ ಅಷ್ಟು ಜನ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಯಾರಾದ್ರೂ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಅವ್ರಿಗೆ ನಾನು ಗೇಮ್ಸ್ ಆಡಿಸ್ತೀನಿ. ಓಕೆನಾ? ಇಲ್ಲಿ ಎಷ್ಟು ಜನಕ್ಕೆ ಫಿನಾನ್ಸ್ ಅಂದ್ರೆ ಐಡಿಯಾ ಇದೆ? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೇವಿಂಗ್ಸ್ ಅಂದ್ರೆ ಐಡಿಯಾ ಇದೆಯಾ? ಏನ್ ಸೇವಿಂಗ್ಸ್ ಅಂದ್ರೆ? ಕುಡಿಕೋದು. ಹೆಂಗೆ? ಕಾಸ್ನ. ವೆರಿ ಗುಡ್. ಬರೀ ಕಾಸ್ನ ಮಾತ್ರ ಕುಡಿಕೋದು ಫಿನಾನ್ಸ್ ಅಂತಾರ ಅಥವಾ ಬೇರೆ ಎಲ್ಲನೂ ಅಂತಾರ? ಯಾವುದೇ ಏನೇ ಮಾಡಿದ್ರು ಕೂಡ ಅದನ್ನ ಸೇವಿಂಗ್ಸ್ ಅಂತ ಕರೀತಾರೆ. ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ದೀರಾ? ಏನಕ್ಕೆ ಮಾಡಬೇಕು ಸೇವಿಂಗ್ಸ್ ಅಂತ ಐಡಿಯಾ ಇದೆಯಾ? ಇನ್ನೊಂದ್ಸಲ. ಎಸ್, ಕಷ್ಟವಾದ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಬರೀ ಅದಕ್ಕೆ ಮಾತ್ರ ಕೂಡಿಡೋದಾ? ಏನ್ ಗಾಡಿ ತಗೋಬೇಕು ಅನ್ಕೊಂಡಿದ್ಯಾ? RX. ಎಷ್ಟು RX ನಿಗೆ ಗೊತ್ತಿದ್ಯಾ? ಓಕೆ, ಫಾರ್ ಎಕ್ಸಾಂಪಲ್ ಒಂದು 1 ಲಕ್ಷ ಅನ್ಕೊಳ್ಳೋಣ. ಆ 1 ಲಕ್ಷ ಸಡನ್ ಆಗಿ ಸಿಗುತ್ತಾ ನಮ್ಗೆ? ನಾವು ಅದನ್ನ ಅರ್ನ್ ಮಾಡಬೇಕು. ಅರ್ನ್ ಮಾಡಿ ಸೇವಿಂಗ್ಸ್ ಮಾಡಿ ಕೂಡಿಟ್ಟು ತಗೊಳ್ಳೋ ಅಷ್ಟಿಗೆ RX ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇನ್ಯಾರ್ದಾರ ಏನಾದ್ರು ತಗೊಳ್ಳೋ ಆಸೆ ಇದೆಯಾ? ದೊಡ್ಡರಾದ್ಮೇಲೆ ಯಾವ್ದಾದ್ರು ಗಾಡಿ? ಯಾವುದು? ಡ್ಯೂಕ್. ಏನಕ್ಕೆ ಡ್ಯೂಕು ಓಡಿಸೋ? ಡ್ಯೂಕ್ ಏನಕ್ಕೆ? ಸ್ಪ್ಲೆಂಡರ್ ಓಡಿಸ್ಬೋದು. ಊರೆಲ್ಲ ಓಡಕ್ಕೆ ಅದೊಂದು ಇಷ್ಟ ಅಲ್ವಾ ಗಾಡಿ? ಎಷ್ಟು ಡ್ಯೂಕ್ ಗಾಡಿ? 2.5 ಲಕ್ಷ. ಈಗ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ. 2.5 ಲಕ್ಷ ಅಂದಿದ್ಕೆ, ಫಾರ್ ಎಕ್ಸಾಂಪಲ್, ಒಂದು ಮಂತ್ಗೆ ನೀವು 10,000 ರೂಪೀಸ್ನ ಸೇವ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಸೇವಿಂಗ್ಸ್ ಆಗುತ್ತೆ? 1,20,000 ಸೇವಿಂಗ್ಸ್ ಆಗುತ್ತೆ 12 ತಿಂಗಳು ಇರೋದ್ರಿಂದ ಅಲ್ವಾ? ಅದೇ ನೀವು ಡ್ಯೂಕ್ ಗಾಡಿ ತಗೋಬೇಕಂದ್ರೆ ಎಷ್ಟು ವರ್ಷ ಸೇವಿಂಗ್ ಮಾಡಬೇಕು? 2 ವರ್ಷ ಸೇವ್ ಮಾಡಬೇಕು. 2 ಡ್ಯೂಕ್ ಗಾಡಿ ಹೆಂಗ್ ತಗೊಳ್ಳೋದು? ಸೇವಿಂಗ್ಸ್ ಮಾಡಕ್ ಮುಂಚೆ ಫಸ್ಟ್ ಅರ್ನಿಂಗ್ಸ್ ಮಾಡ್ಬೇಕು. ಅರ್ನಿಂಗ್ಸ್ ಮಾಡಿ ಒಂದು ಚಿಕ್ಕದಾಗಿ, ಎಲ್ರಿಗೂ ಗೊತ್ತಿರೋದ್ರ ಒಂದು ಚಿಕ್ಕದಾಗ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಇಟ್ಕೊಂಡ್ರೆ ಈ ಏಜ್ ಇಂದಾನೆ, ದೊಡ್ಡವರಾದ್ಮೇಲೆ ಡ್ಯೂಕ್ ತಗೋಬೇಕು, RX ತಗೋಬೇಕು, ಅದೆಲ್ಲ ಓಕೆ. ಇವಾಗ ಏನು ಆಸಕ್ತಿ ಇಲ್ವಾ ನಿಮ್ಗೆ ಏನಾದ್ರು ತಗೋಬೇಕು ಅಂತ? ಯಾರಾದ್ರೂ ಹೇಳಿ, ಏನ್ ತಗೋಬೇಕು ಅಂತ ಆಸಕ್ತಿ ಇದೆ ಇವಾಗ ನಿಮ್ಗೆ? ಕಾರ್. ಯಾವುದು? ರಿಮೋಟ್ ಕಾರಾ? ಮತ್ತೆ ಲೈಸೆನ್ಸ್ ಕೊಡಲ್ಲ ಇಷ್ಟು ಚಿಕ್ಕ ಏಜ್ಗೆ, ರಿಮೋಟ್ ಕಾರ್ ತಗೋಬಹುದು. ಸೊ ಫಿನಾನ್ಸ್, ಸೇವಿಂಗ್ಸ್ ಅದೆಲ್ಲ ತುಂಬಾ ಚಿಕ್ಕ ಏಜ್ ಇಂದ ತುಂಬಾ ದೊಡ್ಡ ಟಾಪಿಕ್ಸ್ ಏನಲ್ಲ. ಹೆಂಗ್ ಯಾವ್ದಾದ್ರಲ್ಲಿ ಸೇವ್ ಮಾಡ್ಬೋದು? ಎಸ್. ಅಲ್ಲ, ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ತೀರಾ ಅಂತ ಹೇಳಿ. ಯಾರಾದ್ರು ಮನಿ ಸೇವಿಂಗ್ಸ್ ಮಾಡ್ತೀರಾ? ಏನ್ರಲ್ಲಿ ಸೇವಿಂಗ್ಸ್ ಮಾಡ್ತೀರಾ? ಗೊತ್ತಾಯ್ತು. ಹೆಂಗ್ ಸೇವ್ ಮಾಡ್ತೀರಾ ಅದನ್ನ? ಯಾವ್ದ್ರಲ್ಲಿ ಕೂಡಿಡ್ತೀರಾ? ಎಲ್ಲಿ ಕೂಡಿಡ್ತೀರಾ? ಪಿಗ್ಗಿ ಬ್ಯಾಂಕ್. ಯಾರು ಹೇಳಿದ್ ಪಿಗ್ಗಿ ಬ್ಯಾಂಕು? ಎಸ್, ಪಿಗ್ಗಿ ಬ್ಯಾಂಕ್ ಒಂದು. ಅದಾದ್ಮೇಲೆ ಬ್ಯಾಂಕ್ ಆಯ್ತು. ಆಮೇಲೆ ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು ಎಲ್ಲ ಬ್ಯಾಂಕಲ್ಲೇ ಬರ್ತದೆ. ಪಿಗ್ಗಿ ಬ್ಯಾಂಕಲ್ಲಿ ಕೂಡಿಡ್ಬೋದು. ಪೋಸ್ಟ್ ಆಫೀಸ್. ಎಸ್, ಬ್ಯಾಂಕ್ಸ್ ಇರುತ್ತೆ, ಪೋಸ್ಟ್ ಆಫೀಸ್ ಇರುತ್ತೆ. ನಿಮ್ ಮನೇಲಿ ಚಿಕ್ಕದಾಗ ಒಂದು ಹುಂಡಿ ತರ ಇಟ್ಕೋಬಹುದು, ಅದ್ರಲ್ಲಾದ್ರೂ ಕೂಡಿಡ್ತೇವೆ. ಮಿನಿಮಮ್ ಅಮೌಂಟ್ ಅಂತ ಏನಿಲ್ಲ. ನೀವು 1 ರೂಪಾಯಿ ಕೂಡಿಟ್ರು ಅದು 1 ರೂಪಾಯಿ ಆಗುತ್ತೆ. ನಿಮ್ಗೆ ಕಾಂಪೌಂಡಿಂಗ್ ಬಗ್ಗೆ ಹೇಳ್ತೀನಿ ಕೇಳಿ. 1 ರೂಪಾಯಿ ಏನ್ ಕೂಡಿಡೋದು? ಚಾಕ್ಲೇಟ್ ತಿನ್ಬಿಡೋಣ. 5 ರೂಪೀಸ್ ಏನ್ ಕೂಡಿಡೋದು? ಡೈರಿ ಮಿಲ್ಕ್ ತಿನ್ಬಿಡೋಣ, ಬಿಸ್ಕೆಟ್ ತಿನ್ಬಿಡೋಣ. ಇವಾಗ 1 ಇರುತ್ತೆ. 1 into 1 ಎಷ್ಟು? 2 into 2 4 into 4 8 into 8 16 into 16 32 36 ಅಲ್ಲ, 32 into 32 64. ಕರೆಕ್ಟ್. 64 into 64 2 plus 32 ಅಂತ ಇಲ್ಲ. ಸೊ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಈಗ 64 into 64 128 ಅಲ್ಲ, ಜಾಸ್ತಿ ಬರುತ್ತೆ. 32 into 32 ಎಷ್ಟು? 64 ಅಂತ ಇದ್ದೀರಾ, ಪ್ಲಸ್ ಅಂತ ಇಲ್ಲ. ಸೊ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಿದ್ಯಾ? ಆಯ್ತು, ನಿಮ್ ಲೆಕ್ಕಕ್ಕೆ ಬರ್ತೀನಿ. ನಿಮ್ ಲೆಕ್ಕಕ್ಕೆ ಬರ್ತೀನಿ. 4 plus 4 ಎಷ್ಟು? 8 plus 8 ಆದ್ರೆ 150 crore ಆಗುತ್ತೆ. ಸೊ ಇದೇ ಕಾಂಪೌಂಡಿಂಗ್ ಅಂತ. ನಾವು ಒಟ್ಟಿಗೆ 100 ರೂಪಾಯಿ ಸೇವ್ ಮಾಡ್ಬಿಡ್ತೀವಿ, ಒಟ್ಟಿಗೆ 200 ರೂಪಾಯಿ ಸೇವ್ ಮಾಡ್ಬಿಡ್ತೀವಿ, ಒಟ್ಟಿಗೆ 2 ಲಕ್ಷ ದುಡ್ಡು ಇಟ್ಬಿಟ್ಟು RX ತಗೊಂತೀನಿ, ಡ್ಯೂಕ್ ತಗೊಂತೀನಿ.
ಚಿಕ್ಕದಾಗೆ ಕೂಡಿಟ್ಕೊಂಡು ಹೋದ್ರೇನೆ ಅದು ದೊಡ್ಡದಾಗದು. ಇವಾಗ ಗೊತ್ತಾಯ್ತಾ? ಕಾಂಪೌಂಡಿಂಗ್ ಎಲ್ಲ ಪವರ್ ಇದೆ. ಕಾಂಪೌಂಡಿಂಗ್ ಅಂದ್ರೇನು? ಕೂಡಿಟ್ಕೊಂಡು ಆಡ್ ಮಾಡ್ಕೊಂಡು ಹೋಗ್ತಾ ಇರೋದೇ ಕಾಂಪೌಂಡಿಂಗ್. ಆಯ್ತು, ಸೇವಿಂಗ್ಸ್ ಮಾಡ್ತೀನಿ ಅಂದ್ಬಿಟ್ಟು 52 ರೂಪಾಯಿ ಹಾಕ್ಬಿಟ್ಟು ಬಿಟ್ಬಿಟ್ಟು 2 ರೂಪಾಯಿ ಸೇವ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಇರಕ್ಕಾಗತ್ತಾ? ಇಲ್ಲ, ಕಾನ್ಸ್ಟೆಂಟ್ ಆಗಿ ಸೇವಿಂಗ್ಸ್ ಮಾಡ್ತಾ ಇರ್ಬೇಕು. ಆಯ್ತಾ? ಅವಾಗ್ಲೇ ಹೇಳಿದೆ, ಕಾಂಪೌಂಡಿಂಗ್ ಅಲ್ಲಿ 20 ಡೇಸ್ಗೆ 20 ಲ್ಯಾಕ್ ಆದ್ರೆ 30 ಡೇಸ್ಗೆ 150 crore ಆಗುತ್ತೆ. ಆದ್ರೆ 8-10 ಡೇಸ್ಗೆ ಬರೀ 1000 rupees 2000 rupees ಆಗುತ್ತೆ. ಸೊ ಸೇವಿಂಗ್ಸ್ ಮಾಡಿದ್ರೆ ಇವತ್ತು ನನ್ನ ಹತ್ರ 100 rupees ಇದೆ, 30 rupees ಸೇವ್ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ಬಿಟ್ಬಿಡೋದಲ್ಲ. ರೆಗ್ಯುಲರ್ ಆಗಿ ಕಾನ್ಸ್ಟೆಂಟ್ ಆಗಿ ಸೇವಿಂಗ್ಸ್ ಮಾಡ್ತಾ ಇರ್ಬೇಕು. 50 rupees ನ ವಾಂಟ್ಸ್ ಮೇಲೆ, 50 rupees ನ ನೀಡ್ಸ್ ಮೇಲೆ ಖರ್ಚು ಮಾಡ್ಬೇಕು. ವಾಂಟ್ಸ್ ನೀಡ್ಸ್ ಅಂದ್ರೆ ಏನಂತ ಗೊತ್ತಿದ್ಯಾ? ಹೇಳ್ತೀನಿ ಕೇಳಿ. ವಾಂಟ್ಸ್ ಅಂದ್ರೆ ನಮ್ಗೆ ಆಸೆ, ನಮ್ಗೆ ಲಕ್ಸುರಿ, ನಮ್ಗೆ ಖುಷಿ ಕೊಡುವಂತ ತಗೊಳ್ಳೋದು. ನೀಡ್ಸ್ ಅಂದ್ರೆ ನಮ್ಗೆ ಅಗತ್ಯ ಇರುವಂತ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ತಿನ್ಬೇಕು, ನೀಡ್ಸ್ ಅದು. ಬಟ್ಟೆ ಹಾಕೋಬೇಕು, ನೀಡ್ಸ್ ಅದು. ಶೂಸ್ ಹಾಕೋಬೇಕು, ಚಪ್ಪಲ್ ಹಾಕೋಬೇಕು, ಅದೆಲ್ಲ ನೀಡ್ಸು. ವಾಂಟ್ಸ್ ಅಂದ್ರೆ ಡ್ಯೂಕ್ ತಗೋಬೇಕು, RX ತಗೋಬೇಕು, ಕಾರ್ ತಗೋಬೇಕು. ಬಸ್ಸಲ್ಲಿ ಓಡಾಡ್ಬೋದಾ? ಸೈಕಲಲ್ಲಿ ಓಡಾಡ್ಬೋದಾ? ನಮ್ಗೆ ಇಂಥದೇ ಬೇಕು ಅಂತ ನಮ್ ಖುಷಿಗೆ ತಗೊಂತೀವಲ್ಲ, ಅದೆಲ್ಲ ವಾಂಟ್ಸ್. ನಾವೇನೇ ಫಿನಾನ್ಷಿಯಲ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀಡ್ಸ್ ನ ಕವರ್ ಮಾಡ್ಕೋಬೇಕು. 100 rupees ನಮ್ಮ ಹತ್ರ ಸಿಕ್ತು ಅಂದ್ರೆ ನಮ್ಗೆ ಫಸ್ಟ್ ಅಗತ್ಯತೆ ಏನೇನಿದೆ, ಈಗ ಬುಕ್ಸ್ ತಗೊಳ್ಳೋದು, ಸ್ಕೂಲ್ ಯೂನಿಫಾರ್ಮ್ ತಗೊಳ್ಳೋದು, ಶೂಸ್ ತಗೊಳ್ಳೋದು, ಅದೆಲ್ಲ ತಗೊಂಡ್ಬಿಡ್ಬೇಕು. ಬಿಟ್ಬಿಟ್ಟು ನಾನು ರಿಮೋಟ್ ಕಾರ್ ತಗೊಂತೀನಿ, ಕ್ರಿಕೆಟ್ ಬ್ಯಾಟ್ ತಗೊಂತೀನಿ, ಇದೆಲ್ಲ ತಗೊಂತೀನಿ ಅಂದ್ರೆ ನೀಡ್ಸ್ ಫುಲ್ಫಿಲ್ ಆಗದೆ ವಾಂಟ್ಸ್ ಹೋದಂಗ ಆಗುತ್ತೆ. ಈಗ ವಾಂಟ್ಸ್ ನೀಡ್ಸ್ ಅರ್ಥ ಆಗಿದ್ಯಾ? ಯಾರಿಗಾರ ಡೌಟ್ ಇದೆಯಾ? ಈಗ ವಾಂಟ್ಸ್ ನೀಡ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ. 5th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು 5 ಜನ, 4th ಸ್ಟ್ಯಾಂಡರ್ಡ್ ಒಂದು 5 ಜನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಚಿಕ್ಕದಾಗ ಒಂದು ಗೇಮ್ ಆಡಿಸ್ತೀನಿ. ಈಗ 5th ಸ್ಟ್ಯಾಂಡರ್ಡ್ ಅವರು 5 ವಾಂಟ್ಸ್ ಹೇಳಿ ನೋಡೋಣ. ಯಾರಾದ್ರು ವಾಂಟ್ಸ್ ಏನೇನ್ ತಗೊಳ್ದು ಅಂತ? ಶರ್ಟ್, ಬಟ್ಟೆ, ನೀಡ್ಸ್ ಬರುತ್ತಲ್ಲ, ಬೇಕಲ್ವಾ? ಬ್ಯಾಟಾ? ಕ್ರಿಕೆಟ್ ಬ್ಯಾಟ್? ನಾನು ಹೇಳಿ ನನ್ಗೆ ಹೇಳ್ತಿದ್ದೆ, ಬೇರೆ ಹೇಳು. ಸಾರಿ, ಬಾಲ್. ಕ್ರಿಕೆಟ್ ಬ್ಯಾಟ್ ಬಾಲ್ ಬಿಟ್ಬಿಟ್ಟು ಬಾಂಡ್ಸ್ ಬಗ್ಗೆ ಬೇರೆ ಏನಾದ್ರು ಗೊತ್ತಿದ್ಯಾ? ಇಂಥ ತಗೊಂಡ್ರೆ ನಮಗೂ ಬೈಕ್. ಓಕೆ, ಬೈಕು, ಕಾರು, ಡ್ರೋನ್, ಫೋನ್ ಈಗ ಬೇಸಿಕ್ ನೀಡ್ಸ್ ಆಗ್ಬಿಟ್ಟೈತೆ, ಪರವಾಗಿಲ್ಲ. ಫೋನ್ ಇನ್ನೊಂದು ಲಾಸ್ಟ್ ಬುಕ್ ನೀಡ್ಸ್ ಅಲ್ವಾ, ಓದ್ಬೇಕಲ್ವಾ? ಲ್ಯಾಪ್ಟಾಪ್. ಓಕೆ, ಆಯ್ತು. 5 ಯಾರ್ಯಾರು ಆನ್ಸರ್ ಮಾಡಿದೀರಾ? 1 2 3. ಕಂಪ್ಯೂಟರ್ ನೀಡ್ಸ್ ಬರುತ್ತೆ, ಇರ್ಲಿ ಪರವಾಗಿಲ್ಲ. ಓಕೆ, ನಿಮ್ಮಲ್ಲಿ ಯಾರಾದ್ರೂ ನೀಡ್ಸ್ ಹೇಳ್ತೀರಾ? ಇದು ಇಂಥ ಬೇಕೇ ಬೇಕು, ಜೀವನ ನಡೆಸಕ್ ಆಗದೇ ಇಲ್ಲ ಇದನ್ನ ಬಿಟ್ಟು ಅಂತ ಹೇಳಿ. ಫುಡ್ 1. ಓಕೆ. ವಾಟರ್. ಓಕೆ. ಮನಿ. ಎಕ್ಸಾಕ್ಟ್ 3. 4. ಇನ್ನೊಬ್ರು ಕಂಪ್ಯೂಟರ್. ನೆಕ್ಸ್ಟ್ ನೀವು ಹೇಳಿ. ಇಂಥದ್ದು ಬೇಕೇ ಬೇಕು, ಇದಿಲ್ಲದೆ ಅಂದ್ರೆ ನಾವು ಜೀವನ ನಡೆಸಕ್ ಕಷ್ಟ ಆಗುತ್ತೆ. ನೀಡ್ಸ್ ಇದು ನಮ್ಗೆ. ಏನ್ ಹೇಳಿದ್ರು? ಎಜುಕೇಶನ್. ಎಸ್, ಎಲ್ಲಾರು ತಿಳ್ಕೊಳ್ಳೇಬೇಕು. ಆಯ್ತಾ? 1 ಪಾಪು ಇದೆ. 2 3 5 ಮೆಂಬರ್ಸ್ ಬನ್ನಿ. 5 ಬಂದ್ಬಿಟ್ಟು ನಮ್ಗೆ ಹೇಳ್ಬೇಕು. ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ, ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಇದಾಗುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಸ್ಟ್ರಾಂಗ್ ಇದ್ದೀರಾ? ಹೌದಾ? ಮನಿ ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಯಾರು ಬರ್ತೀರಾ? 4th ಬರ್ತೀರಾ, 5th ಬರ್ತೀರಾ? ಫಸ್ಟ್ 5th, 4th ಆದ್ಮೇಲೆ 5th ಬರೋದಲ್ವಾ? 4th ಓದಿದ್ಯಾ ತಾನೆ? ಹಂಗೆ ಫಸ್ಟ್ 4th ಮಾಡ್ಬಿಡ್ತೀನಿ. 4th ಸ್ಟ್ಯಾಂಡರ್ಡ್ ಅವ್ರು ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಪರವಾಗಿಲ್ಲ. ಕ್ಯಾಶ್ ಕೊಡ್ತೀನಿ, ಎಷ್ಟಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ಬಂದ್ಬಿಟ್ಟು ಇವ್ನಿಗೆ ಹೇಳ್ಬೇಕು. ಆಮೇಲೆ ನೀವು ಲೆಕ್ಕ ಹಾಕ್ಬಿಟ್ಟು ಬಂದು ಹೇಳ್ಬೇಕು. ಎಲ್ಲ ನೀವು ಆ ಕಡೆ ತಿರ್ಕೊಳ್ಳಿ, ಜೋರಾಗಿ ಲೆಕ್ಕ ಹಾಕ್ಬಾರ್ದು, ಮನ್ಸಲ್ಲಿ ಲೆಕ್ಕ ಹಾಕೋಬೇಕು. ಸ್ಟಾರ್ಟಾ? ಟೈಮ್ ನೋಡ್ಕೊಂತೀನಿ ನಾನು, ಎಷ್ಟು ನಿಮಿಷದಲ್ಲಿ ಮುಗಿಸ್ತೀರಾ ಅಂತ. ಸ್ಟಾರ್ಟ್. ಪರವಾಗಿಲ್ಲ, ನಿಧಾನಕ್ಕೆ ಕೌಂಟ್ ಮಾಡಿ. ನೋಡ್ಬಾರ್ದು, ನೀವು ಲೆಕ್ಕ ಹಾಕ್ಬಾರ್ದು. ತಿರ್ಗಿ ಆ ಕಡೆ. ಕನ್ಫ್ಯೂಸ್ ಆಗ್ತದ್ಯಾ? ನಿಮ್ಗೆ ಈ ನೋಟ್ಸ್ ಕೊಡಲ್ಲ, ಬೇರೆ ನೋಟ್ಸ್ ಕೊಡ್ತೀನಿ. ಹೇಳ್ಬೇಡಿ, ಕೊಡಿ. ಅವನ ಹತ್ರ ಹೇಳಿ ಎಷ್ಟು ಅಂತ.
ಹಾ ತಗೊಳ್ಳಿ, ಲೆಕ್ಕ ಹಾಕಿ. ಹೇಳ್ಕೊಡ್ಬಾರ್ದು, ಈ ಕಡೆ ಬಂದ್ಬಿಡಿ. ಜಾನವಿ ಹೇಳಿದರೆ ಹೇಳಲ್ಲ ಎಷ್ಟು ಹೇಳಿದ್ದೀರ. ಫೋರ್ತ್ ಸ್ಟ್ಯಾಂಡರ್ಡ್ ಲೆಕ್ಕ ಹಾಕಿದರೆ ಅವ್ರಿಗೆ ಎಷ್ಟು ಬಂದಿದೆ ಅಂತ ಅವ್ರ ಹತ್ರ ಕೇಳೋಣ. ಫಸ್ಟ್ ಲೆಕ್ಕ ಹಾಕಿದವ್ರು ಯಾರು? ಎಷ್ಟಿದೆ ಇದರಲ್ಲಿ? 25,000 ಇದೆ ಅಂದಿದ್ದಾರೆ. 25,000. ಹಾ ಬನ್ನಿ ಈ ಕಡೆ. ನೆಕ್ಸ್ಟ್ ಲೆಕ್ಕ ಹಾಕಿದವರು ಎಷ್ಟಿದೆ ಇದರಲ್ಲಿ? ಎಷ್ಟು? 1,500. ಹಾ ಬನ್ನಿ ಈ ಕಡೆ. ನೆಕ್ಸ್ಟ್ ಲೆಕ್ಕ ಹಾಕಿದವರು 1,299. ಹಾ ವೆರಿ ಗುಡ್. ನೀವು 8,055 rupees. 8,055. ಹಾ 1,383. ಹಾ ಸೊ ಸೇಮ್ ನೋಟ್ಸ್ 5 ಜನಕ್ಕೂ ಲೆಕ್ಕ ಹಾಕಿದ್ದಾರೆ. 5 ಜನ ಬೇರೆ ಬೇರೆ ತರ ಲೆಕ್ಕ ಹಾಕಿದ್ದಾರೆ. ಎಲ್ರಿಗೂ ಡಿಫ್ರೆಂಟ್ ನಂಬರ್ಸ್ ಬಂದಿದೆ. ಇದರಲ್ಲಿ ಎಷ್ಟಿದೆ ಅಂತ ಆಮೇಲೆ ಕೌಂಟ್ ಮಾಡೋಣ. ಇವ್ರಿಗೆ ಮಾಡ್ಕೊಡ್ಲಿ. ಹಾ ನೆಕ್ಸ್ಟ್ ನೀವು ಬನ್ನಿ. ಫೋರ್ತ್ ಹಾ ಯು ಕ್ಯಾನ್ ಸ್ಟ್ಯಾಂಡ್. ತಿರ್ಕೊಳ್ಳಿ ಆ ಕಡೆ. ಫೋರ್ತ್ ಸ್ಟ್ಯಾಂಡರ್ಡ್ ಸರಿಯಾಗಿ ಲೆಕ್ಕ ಹಾಕಿದ್ದಾರೆ ಅನ್ಸುತ್ತಾ? ನೀವು ನೋಡ್ಕೋಬಾರ್ದು. ಯಾವುದೇ ನೋಟ್ ಕೌಂಟ್ ಮಾಡ್ಬೇಕಂದ್ರು ಫಸ್ಟ್ 500, 200, 10s ಸೆಗ್ರಿಗೇಟ್ ಮಾಡ್ಕೋಬೇಕು. ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು. ಅವಾಗ ಕೌಂಟ್ ಮಾಡಕ್ ಈಸಿ ಆಗುತ್ತೆ. ಡೈರೆಕ್ಟ್ ಆಗಿ ಕೌಂಟ್ ಮಾಡಕ್ ಹೋದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಎಲ್ಲ ಒಂದೊಂದಾದ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಡು ಕೌಂಟ್ ಮಾಡ್ತಾರೆ. ಮುಗಿತಾ? ಯಾರು ಫಸ್ಟ್ ಕೌಂಟ್ ಮಾಡಿದ್ದು? ಎಷ್ಟಿದೆ ಇದರಲ್ಲಿ? 3,098. ಸೆಕೆಂಡ್ ಕೌಂಟ್ ಮಾಡಿದ್ದು 9,500. ನೆಕ್ಸ್ಟ್ ಕೌಂಟ್ ಮಾಡಿದ್ದು ಅವ್ನು ಹೇಳಿ ಬರ್ಕೊ. 2,050. ನೆಕ್ಸ್ಟ್ 1,398. 1,398. ವೆರಿ ಗುಡ್. ನೆಕ್ಸ್ಟ್ 1,993. ಕೌಂಟ್ ಮಾಡೋಣವಾ? ಎಷ್ಟಾಯ್ತು ಈಗ? ಈಗ 1,000 ಈಗ 1,350. ಈಗ 20 ಇದೆ. 90. ಇದು 5 pieces. 1,395. 2 pieces. 1,397. Last 1 rupee. 1 rupee last. 1,398. ಇದರಲ್ಲಿ ಯಾರು ಕರೆಕ್ಟ್ ಆಗಿದ್ದಾರೆ? ಸೊ ನೀವು ಒಬ್ಬರೇ ಕರೆಕ್ಟ್ ಆಗಿದ್ದೀರಿ. ಅಷ್ಟು ಜನಗಳು ಯಾವುದೇ ಬೇಕಾಗಿಲ್ಲ. ಬಟ್ ನೀವು ಲೆಕ್ಕಾಗ್ತದೆ ಹೆಂಗ್ ಕರೆಕ್ಟ್ ಆಗಿ ಲೆಕ್ಕಾಗ್ತದೆ? ಒಂದೊಂದೇ ನೋಡ್ಕೊಂಡು ಫಸ್ಟ್ ಲೆಕ್ಕ ಹಾಕೋದು ಇದೆ. ನೀವು ಯಾವಾಗ ಯಾವುದೇ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡಿದಾಗ ಕನ್ಫ್ಯೂಸ್ ಆಗಿ 25,000 ಅಲ್ಲೇ ಇದೆ. 1,398 rupees ಇದೆ. ನಿಧಾನಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಕರೆಕ್ಟ್ ಆಗುತ್ತೆ. ಫಿನಾನ್ಸ್ ಅಲ್ಲಿ ಯಾವತ್ತು ಕಾನ್ಸಂಟ್ರೇಷನ್ ಇರಬೇಕು, ಹುಷಾರಾಗಿರ್ಬೇಕು. ಓಕೆನಾ? ನೋಟ್ಸ್ ಇರುತ್ತೆ. ಅಷ್ಟು ನೀವು ನೋಡ್ಕೊಳ್ಳೋದಿಲ್ಲ. ನಿಮ್ಗೆ 2 minutes ತೆಗಿರುತ್ತೆ. ನೀವ್ಯಾರು ಕ್ಯಾಶ್ ಇಟ್ಕೊಂಡು ಇಲ್ಲ. ಬಂದು ನಿಮ್ಮ ಹತ್ರ ಕೇಳಿದ್ರೆ ಇದ್ರೆ ಕೊಟ್ಕೋಬೇಕು. ಎಷ್ಟು ಕ್ಯಾಶ್ ನೀವು ಕಲೆಕ್ಟ್ ಮಾಡಬೇಕಿಲ್ಲ ಅಂತ
ಅರ್ಧಕ್ಕಿದೆಯಲ್ವಾ ಒಂದು ಹೋಗ್ಬಿಟ್ಟು ಒಂದು ಅಕೌಂಟ್ ಇದ್ರೆ ನೀವು ಇಷ್ಟು ಅವ್ರ ಬಗ್ಗೆ ಹೇಳ್ಬಾರ್ದು ಅನ್ನೋದಿದೆ ಅಂತ ತಿಳಿದ್ಬಿಟ್ಟಿರ್ಬೇಕು. ನೀವು ಯಾರಿಗೂ ಬಂದು ಹೇಳಿದ್ರೆ ಮಾತ್ರ ಕೊಡ್ಬೇಕು. ಗೊತ್ತಾಯ್ತಾ? ಎಷ್ಟು ನಮಗೆ ಇನ್ನೂ ಮತ್ತೆ ನೀವು ಕೇಳಿದಾಗ ಅವ್ರಿಗೆ ಇಟ್ಕೊಳ್ಬೇಕು. ಸೊ ಯಾವ ಟೀಮ್ ಜಾಸ್ತಿ ಕೇಳಿಸ್ಕೊಳ್ಳಿ ಬರುತ್ತೆ ಆ ಟೀಮ್ ಓಕೆನಾ? ಫಸ್ಟ್ ಕೋರ್ಟ್ ಆಗ್ತೀರಾ ಈಗ ನೀವು ಬಂದ್ಬಿಟ್ಟು ನಿಮಗೆ ನೋಡ್ಕೊಡ್ತಾರೆ ಅದನ್ನು ಮೆಚ್ಚಿಕೊಳ್ಳಕ್ಕೆ ನಮ್ಮಲ್ಲಿ ಅಂತ ಹೇಳ್ಬಾರ್ದು. ಓಕೆನಾ? ಹಂಚ್ಕೊಂಡು ಕೊಟ್ಟು ಬಂದ್ರೆ ನೋಡಿ ಯಾರೆಲ್ಲ ಕೊಡ್ಬೇಕು ನೋಡ್ಕೊಳ್ಳಿ. ಯಾರೆಲ್ಲ ಕ್ಯಾಶ್ ಸಿಕ್ಕಿದೆ ನೆನಪಿದ್ಯಾ? ಕೈ ಎತ್ತಿ. 10 ಜನರ 10 ನೋಟ ಯಾರಿಗೆ ಸಿಕ್ಕಿದೆ ನೆನಪಿದಲ್ವಾ? ಅವ್ರು ಬಂದು ನಿಮ್ಮ ಹತ್ರ ಕೇಳಿದ್ರೆ ಮಾತ್ರ ಕೊಡ್ಬೇಕು. ಅವ್ರಿಗೆ ಇಷ್ಟೊಂದಿರುತ್ತೆ ನೋಡೋದು ಯಾವ ಟೈಮ್ ಜಾಸ್ತಿ ಗೊತ್ತಿರಬೇಕು. ನೀವು ಅಲ್ಲಿ ನೀವು ಹೇಳ್ಕೊಡ್ಬೇಕು ಹಿಂಗೆ ಹೇಳ್ಕೊಡ್ಬಾರ್ದು. ಅವ್ರು ಕೇಳಿದ್ರೆ ಮಾತ್ರ ಕೊಡಬೇಕು, ಕ್ಯಾಶ್ ಇಂದ ಕೊಡೋದಿಲ್ಲ. Ten, 9, 8, 7, 6, 5, 4. Okay, very good. ಎಲ್ಲರೂ ನಿಂತಿದ್ಯಾ? ಕೇಳಿದ್ರು ಕೊಟ್ಟಿಲ್ವಾ? ಕೇಳಿದ್ರು ಕೊಡ್ಬೇಕು ನಿಂತ್ಕೊಂಡ್ಬಾರ್ದು. ನಾವು ಕೊಟ್ಟಿದ್ರೆ ನಮ್ಗೆ ಅನ್ಸ್ಕೊಂಡು ವಾಪಸ್ ಬರೋದಿಲ್ಲ. ಹಂಗೆ ಸೇಮ್ ಇದೇ ತರ ಆರ್ಟಿ ದುಡ್ಡು ಕೊಟ್ಟು ಇವ್ರು ಕಲೆಕ್ಟ್ ಮಾಡಿದಾರಲ್ವಾ, ಆಮೇಲೆ ಯಾರು ಕಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರು ಕೊಡಬೇಕು. ಬೇರೆ ಯಾರು ಆಮೇಲೆ ಅವರು ಬಂದು ಕೇಳಿದ ಮಾತ್ರ ಕೊಡ್ಬೇಕು, ಇಲ್ಲದ್ರೆ ಕೊಡೋದಿಲ್ಲ. ಇದ್ದು ಅವ್ರು ಕೇಳಿದಾಗ ಇಲ್ಲ ಅನ್ಬಾರ್ದು, ಕೊಡ್ಬೇಕು, ಮೋಸ ಮಾಡಬಾರ್ದು. ಓಕೆನಾ? ಬೇರೆಯವ್ರು ಕೊಡ್ಬೇಕು. ಈಗ ಇದೇ ನೋಡ್ತು ನೀವು ಎಷ್ಟು ಕಲೆಕ್ಟ್ ಮಾಡಿದ್ರೆ ನಮಗೆ ಹೋಗಿ ಇದೊಂದು ಒಂದೇ ಮಾಡ್ಕೊಡ್ಬೇಕು. ರ್ಯಾಂಡಮ್ ಎಲ್ಲ ಹಂಚ್ಕೊಡ್ಬೇಕು. ಅವ್ರು ಕೇಳಿದ್ರೆ ಕೊಡಿ, ಇದ್ಬಿಟ್ಟು ಇದ್ರೆ ಕೊಡಿ, ಇಲ್ಲಾಂದ್ರೆ ಕೊಡೋದು. ಆಮೇಲೆ ಗೇಮ್ ಆಗಿದೆ, ಅರ್ಥ ಆಗಿದೆ. ಸೊ ಯಾರು ಗೆದ್ದಿದ್ರು? ಇಬ್ರು ಕರೆಕ್ಟ್ ಆಗಿ ಕರೆಕ್ಟ್ ಮಾಡಿದ್ರೆ, ಬಟ್ ಕೋರ್ಟ್ ಇತ್ತು ಸ್ವಲ್ಪ ಬೇಗ ಕರೆಕ್ಟ್ ಮಾಡಿದ್ರು. ಸೊ ಹೇಗಿತ್ತು ಗೇಮ್ಸ್? ಏನಾಗ್ತೈತೆ ಇವತ್ತಿನಿಂದ? ಎಲ್ಲರೂ ಕೂಡ ಎಂಜಾಯ್ಮೆಂಟ್ ಖರ್ಚು ಮಾಡೋಣ.
ಮಾತ್ರ 100 rupees ಇಂದ 90 rupees ಇಂದ 10 rupees ನ ಸೇವ್ ಮಾಡಿ. ಆ ಸೇವ್ ಮಾಡಿರೋದ್ರಲ್ಲಿ 5 rupees ಇನ್ವೆಸ್ಟ್ಮೆಂಟ್ ಮಾಡಿ ಪರವಾಗಿಲ್ಲ. ಕಾಂಪೌಂಡಿಂಗ್ ಹೇಳ್ಕೊಟ್ಟೆ, ಇವತ್ತು 2 rupees ನಾಳೆ 4 ನಾಳೆ 8 ಆಗುತ್ತೆ, ಆಮೇಲೆ 16 ಆಗುತ್ತೆ. 20 days ಇದ್ರೆ ಮಲ್ಟಿಪಲ್ ಆಗಿ ಹೋದ್ರೆ 20 daysಗೆ 20 lakh rupees ಆಗುತ್ತೆ. 30 daysಗೆ 150 crore rupees ಆಗುತ್ತೆ. ಯಾರಿಗೆ ಗೊತ್ತು 2 ಸೇವ್ ಮಾಡಿ ನಾಳೆ 4 ಸೇವ್ ಮಾಡಿ ಹೋಗ್ತಾ ಮಲ್ಟಿಪಲ್ ಆಗುತ್ತೆ. ನೀವು RX ತಗೋಬಹುದು, ಪೆನ್ಷನ್ ತಗೋಬಹುದು, ಮನೆಯೂ ಕಟ್ಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಏನಾಗುತ್ತೆ ಗೊತ್ತಾ, ಸೇವಿಂಗ್ಸ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಓಕೆನಾ? ಎಲ್ಲರೂ ಎಂಜಾಯ್ ಮಾಡಬೇಕು. ನಿಮ್ಮ ಹತ್ರ ಏನು ಸಿಗ್ತದೆ ಖರ್ಚು ಮಾಡಿ 3 rupees ಒಂದು 50 ಬ್ಯಾಂಕಲ್ಲಿ ಹಾಕ್ತೀವಿ, ಇನ್ನೊಂದು ಕಡೆ ಸೇವ್ ಮಾಡಿ. ಬ್ಯಾಂಕ್ ಅಕೌಂಟ್ ಇದೆ, ಪೋಸ್ಟ್ ಆಫೀಸ್ ಇದೆ, ಸೇವ್ ಮಾಡ್ಕೊಂಡು ಓಕೆನಾ? ಯಾಕಂದ್ರೆ ಹೇಳಿದ್ಯಾ? ಸೊ ಇವತ್ತು ಕ್ಲಾಸ್ ಮುಗಿಸ್ತೀವಿ. ಬೋರ್ ಆಯ್ತಾ? ಖುಷಿ ಆಯ್ತಾ? ಚೆನ್ನಾಗಿತ್ತಾ?